ಈಗ ನೋಡ್ರಿ ಜಸ್ಟ್ ಇನ್ನಾಗ ನಾವು ಫಲಾನುಭವಿನ ಹಾಕಿದ್ವಿ. ಸೊ ಯಾರಿಗೆ ಹಾಕಿರಮ್ಮ ಈಗ? ಮಾಳಮ್ಮ, ಮಲ್ಕಮ್ಮ ಅಂದು ನಾವು ನೋಡಿದ್ವಿ. ಸೊ ಇಲ್ಲೇ ನೋಡಿರಿ, ಇಲ್ಲಿ ಫಲಾನುಭವಿಗಳ ಮ್ಯಾಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಗಂಟಿ ಬಾಜುಕ್ಕೆ ಹೋಗಿ ಬಾಜುಕ್ಕೆ ಐತಲ್ಲ ಇಲ್ಲಿ ಕ್ಲೌಡ್ ಚಿತ್ರ. ಸೊ ಮಲ್ಕಮ್ಮ ಅಂತ ಐತೆ. ಸೊ ಏನು ಮಾಡಬೇಕು? ಅಂಗನವಾಡಿ ಕೇಂದ್ರ ವಲಸೆ ಅಂತ ಮಾಡಬೇಕು ನಾವು. ಅಂಗನವಾಡಿ ಕೇಂದ್ರ ವಲಸೆ ಎಲ್ಲಿದೆ? ಕೆಳಗಿನಿಂದ 3 ಆಪ್ಷನ್, ಕೆಳಗಿನಿಂದ 1 2 3 4 5 6 1 2 3 4 5 6 7 8 9ನೇ ಆಪ್ಷನ್ ಐತೆ ನೋಡಿರಿ, ಅಂಗನವಾಡಿ ಕೇಂದ್ರ ವಲಸೆ ಅಂತೇಳಿ. ಸೊ ಇಲ್ಲಿ AWC ಮೈಗ್ರೇಷನ್ ಅಂತ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಫೋನ್ ನಂಬರನ್ನು ಹಾಕಬೇಕು. ಈಗ ನೋಡಿರಿ, ಈಗ ನಾನು ಫೋನ್ ನಂಬರ್ ಹೊಡೆದೆ, ಇಲ್ಲಿ ಸರ್ಚ್ ಅಂತ ಹೊಡಿದ್ದು. ಈಗ ಹೋಯ್ತು ನೋಡ್ರಿ ಅವ್ರಿಗೆ OTP ಹೋಗಿರ್ತದ ಹೇಳಂತ ಹೇಳ್ರಿ ಅವ್ರಿಗೆ. ಬ್ರದರ್ OTP ಹೇಳ್ರಿ. ಈಗ ಅವರು OTP ಹೇಳಿದರು, ಈ ರೀತಿ ಪರಿಶೀಲಿಸಿ ಅನ್ಬೇಕು. ಹಾಂ, ಇವ್ರಿಗೆ ಆಲ್ರೆಡಿ ಗುಬ್ಬೇವಾಡ 1ನೇ ಕೇಂದ್ರದಲ್ಲಿ ಇದ್ದಾರೆ. ಸೊ ಈಗೇನು ಮಾಡಬೇಕು? ವೆರಿಫೈ ಆ್ಯಂಡ್ ಮೈಗ್ರೇಟ್ ಅಂತ ಅನ್ಬೇಕು. ಓಕೆ, ವೆರಿಫೈ ಆ್ಯಂಡ್ ಮೈಗ್ರೇಟ್ ಇಲ್ಲಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಓಕೆ, ಸೊ ಈಗ ಇನ್ನೊಂದು OTP ಹೋಗುತ್ತೆ, ಅವ್ರಿಗೆ ಕೇಳ್ಕೊರಿ. ಈಗ ನೋಡಿರಿ, ಇನ್ನೊಂದು OTP ಹೋಯ್ತು ಅವರಿಗೆ. ಎಷ್ಟಮ್ಮ? 6961. ಓಕೆ, ಪರಿಶೀಲಿಸಿ ಅನ್ಬೇಕು. ಸೊ ಈಗ ಆಧಾರ್ ಕಟ್ ಮಾಡಿರಿ ಅದು ಫೋನು. ಈಗ ಆಧಾರ್ ಕಾರ್ಡ್ ನಂಬರನ್ನು ಇದ್ರಾಗ ಹೇಳಬೇಕು. ಹೇಳ್ರಮ್ಮ ಆಧಾರ್ ಕಾರ್ಡ್ ನಂಬರ್. ಈಗ ನೋಡಿರಿ, ಕಂಪಲ್ಸರಿ ಆಧಾರ್ ಕಾರ್ಡ್ ಮುಂದಿರ್ಬೇಕು ನಿಮ್ಗೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಏನೈತಿ, ಈಗ ಆಧಾರ್ ಕಾರ್ಡ್ ನಂಬರ್ ಹಾಕಿದೆ ನಾನು, ಇಲ್ಲಿ ಸಲ್ಲಿಸೇನೆ ರೀ. ಸೊ ಇಲ್ಲಿ ತೋರಿಸ್ತಾ ಇದೆ ಅದು ಏನಂದರೆ, ಮಲಕಮ್ಮ ಮಾಳಪ್ಪ ನಾಯ್ಕೋಡಿ ಗುಬ್ಬೇವಾಡ 1ನೇ ಕೇಂದ್ರದಿಂದ ಗುಬ್ಬೇವಾಡ 4ನೇ ಕೇಂದ್ರಕ್ಕೆ ಬರ್ತಾ ಇದ್ದಾಳೆ. ಯಾವಾಗ ಬರ್ತಾಳಕ್ಕಿ? ನಿಮ್ಮ ಕೇಂದ್ರಕ್ಕೆ 12 ತಾಸು ಆದ್ಮೇಲೆ ಬರ್ತಾಳೆ. ಓಕೆ, ಈ ರೀತಿಯಾಗಿ ಏನು ಮಾಡಬೇಕು ನೀವು? ಮೈಗ್ರೇಷನ್ ಮಾಡ್ಕೋಬೇಕು. ಓಕೆ, ಎಲ್ಲ ಅಂಗನವಾಡಿ ಶಿಕ್ಷಕಿಯರು ಇದೇ ರೀತಿ ಮಾಡಿಕೊಂಡು 2-3 ದಿನದಲ್ಲಿ ಕಂಪಲ್ಸರಿ KDP ಟಾರ್ಗೆಟನ್ನು ಮುಗಿಸಬೇಕು. ಧನ್ಯವಾದಗಳು.